ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರಿಗೆ ಈಗ ಜಾಮೀನು ಸಿಕ್ಕ ಹಿನ್ನೆಲೆ ಒಂದ್ ಕಡೆ ಸಿಟಿ ರವಿ ಅವರು ಮನೆಯಲ್ಲಿ ವಿಶ್ರಾಂತಿಯನ್ನ ಪಡಿತಾ ಇದ್ದಾರೆ. ಅದೇ ಮನೆಗೆ ಹೆಚ್ಚಿನ ಪೊಲೀಸ್ ಭದ್ರತೆಯ ನಿಯೋಜನೆಯನ್ನ ಮಾಡಲಾಗಿದೆ. ವಸಂತನಗರದ ಖಾಸಗಿ ನಿವಾಸದಲ್ಲಿ ಸದ್ಯಕ್ಕೆ ಸಿಟಿ ರವಿ ವಿಶ್ರಾಂತಿಯನ್ನ ಪಡಿತಾ ಇದ್ದಾರೆ. ಬಿಜೆಪಿ ನಾಯಕ ಸಿಟಿ ರವಿ ಅವರಿಗೆ ಆರೋಗ್ಯ ತಪಾಸಣೆಯನ್ನ ಕೂಡ ಮಾಡಲಾಗಿದೆ. ಆರೋಗ್ಯ ಸಿಬ್ಬಂದಿ ಹೆಲ್ತ್ ಮಾನಿಟರ್ ಮಾಡ್ತಾ ಇದ್ದಾರೆ. ತಲೆಗೆ ಪೆಟ್ಟಾಗಿದ್ದ ಹಿನ್ನೆಲೆ ಬ್ಯಾಂಡೇಜ್ ಅನ್ನ ಕೂಡ ಚೇಂಜ್ ಮಾಡಿದ್ದಾರೆ. ಎಂಎಲ್ಸಿ ಸಿಟಿ ರವಿ ನಿವಾಸದತ್ತ ಬೆಂಬಲಿಗರು ದೌಡಾಯಿಸ್ತಾ ಇದ್ದಾರೆ. ಬಿಜೆಪಿ ನಾಯಕನ ನಿವಾಸಕ್ಕೆ ಹೆಚ್ಚಿನ ಪೊಲೀಸ್ ಭದ್ರತೆಯ ನಿಯೋಜನೆಯನ್ನ ಮಾಡಲಾಗಿದೆ. ಬೆಳಿಗ್ಗೆ 11:00 ಎಂಎಲ್ಸಿ ಸಿಟಿ ರವಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸಲಿಕ್ಕಿದ್ದಾರೆ. ಕೂಡ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನುವಂಥದ್ದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಿನ್ನೆ ಅಷ್ಟೇ ಹೇಳಿದ್ರು ಎಲ್ಲ ಲೆಕ್ಕ ಚುಕ್ತ ಆಗುತ್ತೆ ಅಂತ. ಅದು ಯಾವ ರೀತಿಯ ಲೆಕ್ಕ ಚುಕ್ತ ಆಗುತ್ತೆ, ಬಿಜೆಪಿ ಈ ಒಂದು ವಿಚಾರವನ್ನ ಯಾವ ರೀತಿ ತೆಗೆದುಕೊಂಡಿದೆ, ಇವೆಲ್ಲವೂ ಕೂಡ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಮತ್ತೊಂದು ಕಡೆ ಈಗ ಸದ್ಯಕ್ಕೆ ಸಿಟಿ ರವಿ ವಸಂತನಗರದ ಖಾಸಗಿ ನಿವಾಸದಲ್ಲಿ ವಿಶ್ರಾಂತಿಯನ್ನ ಪಡಿತಾ ಇದ್ದಾರೆ. ಆರೋಗ್ಯ ಸಿಬ್ಬಂದಿ ಹೆಲ್ತ್ ಮಾನಿಟರಿಂಗ್ ಕೂಡ ಮಾಡ್ತಾ ಇದ್ದಾರೆ. ಆರೋಗ್ಯ ತಪಾಸಣೆಯನ್ನ ಮಾಡಿದ್ದಾರೆ. ಬ್ಯಾಂಡೇಜ್ ಅನ್ನ ಚೇಂಜ್ ಮಾಡಿದ್ದಾರೆ ತಲೆಗೆ ಏಟಾಗಿದ್ದರ ಹಿನ್ನೆಲೆ. ಇನ್ನು 11:00 ಇವತ್ತು ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಲಿಕ್ಕಿದ್ದಾರೆ ಸಿಟಿ ರವಿ ಅವರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ಸಿಟಿ ರವಿ ನಿವಾಸದಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಗಮನಿಸ್ತಾ ಇದ್ದೀವಿ ಸಿಟಿ ರವಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಎಲ್ಲ ಆದಂತಹ ಬೆಳವಣಿಗೆ, ಮೊನ್ನೆ ಸದನದಲ್ಲಿ ನಡೆದಂತಹ ವಿಚಾರ, ಹೀಗೆ ಹಲವು ವಿಚಾರಗಳು ಸದ್ಯಕ್ಕೆ ರಾಜ್ಯದಾದ್ಯಂತ ಚರ್ಚೆಗೆ ಕಾರಣ ಆಗ್ತಾ ಇದೆ. ಇವರ ಇವತ್ತಿನ ಸುದ್ದಿಗೋಷ್ಠಿಯಿಂದ ನಾವು ಏನೆಲ್ಲ ನಿರೀಕ್ಷೆ ಮಾಡಬಹುದು, ಸದ್ಯಕ್ಕೆ ಏನ್ ನಡೀತಾ ಇದೆ? ಶ್ರೀಪಾದ್ ಪಾಟೀಲ್, ನಾನೀಗ ವಸಂತ ನಗರದ ಸಿಟಿ ರವಿ ಅವರ ಒಂದು ಖಾಸಗಿ ನಿವಾಸದಲ್ಲಿದ್ದೇನೆ. ನಮ್ಮ ಮಧ್ಯೆ ತಮಗೆ ಖಾಸಗಿ ನಿವಾಸ ತೋರಿಸಿ ನಂತರ ನಾನು ಸುದ್ದಿ ವಿಚಾರವಾಗಿ ಮಾತಾಡ್ತೇನೆ. ಈ ಖಾಸಗಿ ನಿವಾಸ ಇದು ಅವರಿಗೆ ತುಂಬಾ ಪ್ರೈವೇಟ್ ಆಗಿ ಇರ್ತಕ್ಕಂಥ ಖಾಸಗಿ ನಿವಾಸ. ಇಲ್ಲಿಗೆ ಬಹುತೇಕ ಅಂದರೆ ಯಾರು ಮಾಧ್ಯಮದಲ್ಲಷ್ಟೇ ಅಲ್ಲ, ತೀರಾ ಅತ್ಯಾಪ್ತರಿಗಷ್ಟೇ ಇಲ್ಲಿ ಇರೋದಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಇಲ್ಲಿ ಬರಲಿಕ್ಕೆ ಇಲ್ಲಿ ಯಾರಿಗೂ ಕೂಡ ಇಲ್ಲಿಗೆ ಅವಕಾಶ ಕೊಡೋದಿಲ್ಲ. ಮತ್ತು ಈ ವಿಳಾಸ ಕೂಡ ತುಂಬ ಖಾಸಗಿಯಾಗಿ ಈ ನಿವಾಸವನ್ನು ಅವರು ತುಂಬ ಖಾಸಗಿಯಾಗಿ ಇಟ್ಕೊಂಡಿದ್ದಂತಕ್ಕಂಥದ್ದು, ಅಂದರೆ ಯಾರಿಗೂ ಕೂಡ ತೋರಿಸ್ತಾ ಇರಲಿಲ್ಲ. ಇದು ಒಂದು ಭಾಗ. ಆದರೆ ಈ ನಿವಾಸಕ್ಕೆ ಇದೀಗ ನಾವು ಕೂಡ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಂಡು ಬಂದಿರತಕ್ಕಂಥದ್ದು. ಇದೆಲ್ಲ ಜೊತೆಗೆ ಈಗಷ್ಟೇ ಸಿಟಿ ರವಿಯವರ ಆರೋಗ್ಯವನ್ನು ತಪಾಸಣೆ ಕೂಡ ಮಾಡಿರ್ತಕ್ಕಂಥದ್ದು. ಶಾಸಕರ ಭವನದ ಆರೋಗ್ಯ ಸಿಬ್ಬಂದಿ ಏನಿದ್ದಾರೆ ಅವರು ಬಂದ್ಬಿಟ್ಟು ಅವರ ತಲೆಗೆ ನೆನ್ನೆ ಪೆಟ್ಟಾಗಿತ್ತು, ಆ ಪೆಟ್ಟಾಗಿರ್ತಕ್ಕಂಥದ್ದು ಬ್ಯಾಂಡೇಜನ್ನು ಈಗ ಬದಲಾಯಿಸಿರ್ತಕ್ಕಂಥದ್ದು. ಇದೆಲ್ಲವನ್ನು ಕೂಡ ಮುಗಿಸ್ಕೊಂಡು ಈಗಷ್ಟೇ ಫ್ರೆಶ್ ಅಪ್ ಆಗಿ ಒಂದಿಷ್ಟು ರಿಲ್ಯಾಕ್ಸ್ ಮಾಡಿದ್ದಾರೆ. ಈಗ ಅಂದರೆ ತೀರಾ ಅತ್ಯಾಪ್ತರು ಏನಿದ್ದಾರೆ, ಒಂದು 2-3 ಬಂದು ಅವ್ರನ್ನ ಭೇಟಿ ಕೂಡ ಆಗಿದ್ದಾರೆ. ಇದಾದ ನಂತರ ಇನ್ನು ಕೆಲವು ಕ್ಷಣದಲ್ಲಿ ಅಂದರೆ ಸುಮಾರು 11 ಸುಮಾರಿಗೆ ಇಲ್ಲಿಂದ ವಸಂತ ನಗರದ ಖಾಸಗಿ ನಿವಾಸದಿಂದ ಬಿಜೆಪಿಯ ಕಚೇರಿಗೆ ಧಾವಿಸಿ 11:30 ಸುದ್ದಿಗೋಷ್ಠಿಯನ್ನು ಕರೀತಾ ಇದ್ದಾರೆ. ಈಗಾಗಲೇ ನಿನ್ನೆ ಕೂಡ ದಾವಣಗೆರೆ ಸರ್ಕ್ಯೂಟ್ ಹೌಸ್ನಲ್ಲಿ ಅಲ್ಲಿ ಕೂಡ ರಿಲೀಸ್ ಆದ ನಂತರ ಅಲ್ಲಿ ಕೂಡ ನಾವು ಪ್ರೆಸ್ ಮೀಟನ್ನು ಮಾಡಿದ್ರು. ಅದಾದ ನಂತರ ಇದೀಗ ಮತ್ತೆ ಇವತ್ತು ಸುದ್ದಿಗೋಷ್ಠಿ ಮಾಡ್ತಿರ್ತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಅದು ಕೂಡ ಒಂದು ರೀತಿಯಲ್ಲಿ ಕುತೂಹಲ ಇರತಕ್ಕಂಥದ್ದು. ಆದರೆ ಹೆಚ್ಚೇನು ವಿಚಾರ ಇಲ್ಲ ಅಂತಕ್ಕಂಥದ್ದು ಈಗ ಇರುವಂಥ ಮಾಹಿತಿ. ಅಂದರೆ ಒಟ್ಟಾಗಿ ಅಂದರೆ ಬಿಜೆಪಿಯ ಎಲ್ಲ ನಾಯಕರು ಕೂಡ ಒಟ್ಟಾಗಿ ಕಾಂಗ್ರೆಸ್ನ ವಿರುದ್ಧ ಹೋರಾಟ ಮಾಡುವ ನಿಟ್ಟಿನಲ್ಲಿ ಆ ರೂಪುರೇಷೆಗಳ ಕುರಿತಂತೆ ಒಂದಷ್ಟು ಮಾತುಕತೆಯನ್ನು ಆಡ್ತಾರೆ, ಮಾಹಿತಿಯನ್ನು ನೀಡ್ತಾರೆ ಅಂತಕ್ಕಂಥದ್ದು ನಮಗಿರುವಂಥ ಮಾಹಿತಿ. ಜೊತೆಗೆ ಏನು ಹೈಕಮಾಂಡ್ ಕೂಡ ಈಗಾಗಲೇ ಒಂದು ಒಗ್ಗಟ್ಟಿನ ಮಂತ್ರವನ್ನು ಪಠಿಸೋದಕ್ಕೆ ರಾಜ್ಯ ಬಿಜೆಪಿಗೆ ಸೂಚನೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಒಗ್ಗಟ್ಟಿನಿಂದ ಹೋರಾಟ ಮಾಡುವ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಕಾಂಗ್ರೆಸ್ ನಾಯಕರ ವರ್ತನೆ ಏನಿತ್ತು ಅದರ ವಿರುದ್ಧ ಇವತ್ತು ಒಂದಷ್ಟು ಹೆಚ್ಚಿನದಾಗಿ ಆಕ್ರೋಶವನ್ನು ಹೊರಹಾಕುವಂತಹ ಸಾಧ್ಯತೆ ಇರತಕ್ಕಂಥದ್ದು ಶ್ರೀಪಾದ್. ಇದೆಲ್ಲವೂ ಕೂಡ ಒಂದು ಭಾಗ. ಆದರೆ ಮತ್ತೊಂದು ಕಡೆ ಬಿಜೆಪಿ ಕೂಡ ರಾಜ್ಯಾದ್ಯಂತ ಒಂದಷ್ಟು ಅಂದರೆ ಗ್ರಾಮೀಣ ಮಟ್ಟದಿಂದಲೂ ಕೂಡ ತಳಮಟ್ಟದಿಂದಲೂ ಕೂಡ ಹೋರಾಟವನ್ನು ರೂಪಿಸೋದಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಇದಕ್ಕೆ ಕುರಿತಂತೆ ಈಗಾಗಲೇ ಒಂದಿಷ್ಟು ಪ್ಲಾನ್ಗಳು ಕೂಡ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಸಿಟಿ ರವಿ ಇವತ್ತು ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು. ಇದೆಲ್ಲದರ ಕುರಿತಂತೆ ಜೊತೆಗೆ ಮುಂದೆ ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ಸಿಟಿ ರವಿ ದೂರು ಕೊಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಈ ವಿಚಾರವಾಗಿ ಕೂಡ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ತಾರೆ ಅಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ. ಇದೆಲ್ಲದರೂ ಕೂಡ
ಇದೆಲ್ಲವೂ ಕೂಡ ಮುಂದುವರೆದಂತೆ ಜೊತೆಗೆ ಕಾಂಗ್ರೆಸ್ನ ಸರ್ಕಾರದ ಹಗರಣಗಳು ಏನೆಲ್ಲ ಇತ್ತು ಈಗ ಇರತಕ್ಕಂತಹ ಸರ್ಕಾರ ಬಂದ 1.5-2 ವರ್ಷದ ನಂತರ 2 ವರ್ಷದ ಅವಧಿಯಲ್ಲಿ ಆಗಿರ್ತಕ್ಕಂಥ ಹಗರಣಗಳು ಇವೆಲ್ಲವನ್ನು ಕೂಡ ವಿರುದ್ಧ ಇನ್ನು ಮುಂದೆ ಅಸಲಿ ಫೈಟ್ ಅನ್ನ ಬಿಜೆಪಿ ಶುರು ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈವರೆಗೂ ಕೂಡ ಇದ್ದಂತಹ ರಾಜಕೀಯವಾಗಿ ಹೋರಾಟ ದ್ವೇಷಗಳು ಒಂದು ಭಾಗ ಆದರೆ ಈಗ ಇನ್ನು ಮುಂದೆ ಅಸಲಿ ಫೈಟ್ ನಿಜಕ್ಕೂ ಕೂಡ ಶುರುವಾಗ್ತಾ ಇರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಮುಂದೆ ಖಂಡಿತವಲ್ಲೂ ಕೂಡ ದೊಡ್ಡ ಮಟ್ಟದ ದ್ವೇಷದ ರಾಜಕಾರಣ ಆಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಅದರ ಸುಳಿವನ್ನು ಕೂಡ ಈಗಾಗಲೇ ಆರ್ ಅಶೋಕ್ ಸೇರಿದಂತೆ ಸಿಟಿ ರವಿ ಹಾಗೆ ರಾಜ್ಯ ಬಿಜೆಪಿ ನಾಯಕರು ಎಲ್ಲರೂ ಕೂಡ ನೀಡಿರ್ತಕ್ಕಂಥದ್ದು. ಮುಂದೆ ಖಂಡಿತವಾಗಲೂ ನಮ್ಮ ಸರ್ಕಾರ ಬದಲಾಗುತ್ತೆ. ಆ ಸಂದರ್ಭದಲ್ಲಿ ಏನೆಲ್ಲ ಮಾಡಬಹುದು ಎಲ್ಲವನ್ನೂ ಕೂಡ ರಿವೆಂಜ್ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಕೂಡ ಅವರ ದಾಟಿಯಲ್ಲಿ ಹೇಳಿರ್ತಕ್ಕಂಥದ್ದು. ಒಟ್ಟಾರೆ ಮುಂದಿನ ದಿನಗಳಲ್ಲಿ ಸಿಟಿ ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣ ಇದೆ. ಇದು ಸಮುದಾಯವಾರು ಕೂಡ ತಿರುಗಬಹುದು ಅಥವಾ ಪಕ್ಷದಿಂದ ವೈಯಕ್ತಿಕವಾಗಿಯೂ ಕೂಡ ತಿರ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ನೋಡಬೇಕು ಮುಂದಿನ ದಿನಗಳಲ್ಲಿ ಸಿಟಿ ರವಿಯವರ ಈ ಒಂದು ಪ್ರಕರಣ ಮುಂದೆ ಯಾವೆಲ್ಲ ತಿರುವುಗಳನ್ನ ಪಡ್ಕೊಂಡು ಹೋಗುತ್ತೆ ಅನ್ನೋದನ್ನ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಯಾಗಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರಿಗೆ ಈಗ ಜಾಮೀನು ಸಿಕ್ಕ ಹಿನ್ನೆಲೆ ಒಂದ್ ಕಡೆ ಸಿಟಿ ರವಿ ಅವರು ಮನೆಯಲ್ಲಿ ವಿಶ್ರಾಂತಿಯನ್ನ ಪಡಿತಾ ಇದ್ದಾರೆ, ಅದೇ ಮನೆಗೆ ಹೆಚ್ಚಿನ ಪೊಲೀಸ್ ಭದ್ರತೆಯ ನಿಯೋಜನೆಯನ್ನ ಮಾಡಲಾಗಿದೆ. ವಸಂತನಗರದ ಖಾಸಗಿ ನಿವಾಸದಲ್ಲಿ ಸದ್ಯಕ್ಕೆ ಸಿಟಿ ರವಿ ವಿಶ್ರಾಂತಿಯನ್ನ ಪಡಿತಾ ಇದ್ದಾರೆ. ಬಿಜೆಪಿ ನಾಯಕ ಸಿಟಿ ರವಿ ಅವರಿಗೆ ಆರೋಗ್ಯ ತಪಾಸಣೆಯನ್ನ ಕೂಡ ಮಾಡಲಾಗಿದೆ. ಆರೋಗ್ಯ ಸಿಬ್ಬಂದಿ ಹೆಲ್ತ್ ಮಾನಿಟರ್ ಮಾಡ್ತಾ ಇದ್ದಾರೆ. ತಲೆಗೆ ಪೆಟ್ಟಾಗಿದ್ದ ಹಿನ್ನೆಲೆ ಬ್ಯಾಂಡೇಜ್ ಅನ್ನ ಕೂಡ ಚೇಂಜ್ ಮಾಡಿದ್ದಾರೆ. ಎಂಎಲ್ಸಿ ಸಿಟಿ ರವಿ ನಿವಾಸದತ್ತ ಬೆಂಬಲಿಗರು ದೌಡಾಯಿಸ್ತಾ ಇದ್ದಾರೆ. ಬಿಜೆಪಿ ನಾಯಕನ ನಿವಾಸಕ್ಕೆ ಹೆಚ್ಚಿನ ಪೊಲೀಸ್ ಭದ್ರತೆಯ ನಿಯೋಜನೆಯನ್ನ ಮಾಡಲಾಗಿದೆ. ಬೆಳಿಗ್ಗೆ 11:00 ಎಂಎಲ್ಸಿ ಸಿಟಿ ರವಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸಲಿಕ್ಕಿದ್ದಾರೆ ಕೂಡ. ಇವತ್ತು ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನುವಂಥದ್ದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಿನ್ನೆ ಅಷ್ಟೇ ಹೇಳಿದ್ರು ಎಲ್ಲ ಲೆಕ್ಕ ಚುಕ್ತ ಆಗುತ್ತೆ ಅಂತ. ಅದು ಯಾವ ರೀತಿಯ ಲೆಕ್ಕ ಚುಕ್ತ ಆಗುತ್ತೆ, ಬಿಜೆಪಿ ಈ ಒಂದು ವಿಚಾರವನ್ನ ಯಾವ ರೀತಿ ತೆಗೆದುಕೊಂಡಿದೆ, ಇವೆಲ್ಲವೂ ಕೂಡ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಮತ್ತೊಂದು ಕಡೆ ಈಗ ಸದ್ಯಕ್ಕೆ ಸಿಟಿ ರವಿ ವಸಂತನಗರದ ಖಾಸಗಿ ನಿವಾಸದಲ್ಲಿ ವಿಶ್ರಾಂತಿಯನ್ನ ಪಡಿತಾ ಇದ್ದಾರೆ. ಆರೋಗ್ಯ ಸಿಬ್ಬಂದಿ ಹೆಲ್ತ್ ಮಾನಿಟರಿಂಗ್ ಕೂಡ ಮಾಡ್ತಾ ಇದ್ದಾರೆ. ಆರೋಗ್ಯ ತಪಾಸಣೆಯನ್ನ ಮಾಡಿದ್ದಾರೆ. ಬ್ಯಾಂಡೇಜ್ ಅನ್ನ ಚೇಂಜ್ ಮಾಡಿದ್ದಾರೆ ತಲೆಗೆ ಏಟಾಗಿದ್ದರ ಹಿನ್ನೆಲೆ. ಇನ್ನು 11:00 ಇವತ್ತು ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಲಿಕ್ಕಿದ್ದಾರೆ ಸಿಟಿ ರವಿ ಅವರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ಸಿಟಿ ರವಿ ನಿವಾಸದಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಗಮನಿಸ್ತಾ ಇದ್ದೀವಿ ಸಿಟಿ ರವಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಎಲ್ಲ ಆದಂತಹ ಬೆಳವಣಿಗೆ, ಮೊನ್ನೆ ಸದನದಲ್ಲಿ ನಡೆದಂತಹ ವಿಚಾರ, ಹೀಗೆ ಹಲವು ವಿಚಾರಗಳು ಸದ್ಯಕ್ಕೆ ರಾಜ್ಯದಾದ್ಯಂತ ಚರ್ಚೆಗೆ ಕಾರಣ ಆಗ್ತಾ ಇದೆ. ಇವರ ಇವತ್ತಿನ ಸುದ್ದಿಗೋಷ್ಠಿಯಿಂದ ನಾವು ಏನೆಲ್ಲ ನಿರೀಕ್ಷೆ ಮಾಡಬಹುದು, ಸದ್ಯಕ್ಕೆ ಏನ್ ನಡೀತಾ ಇದೆ? ಶ್ರೀಪಾದ್ ಪಾಟೀಲ್, ನಾನೀಗ ವಸಂತ ನಗರದ ಸಿಟಿ ರವಿ ಅವರ ಒಂದು ಖಾಸಗಿ ನಿವಾಸದಲ್ಲಿದ್ದೇನೆ. ನಮ್ಮ ಮಧ್ಯೆ ತಮಗೆ ಖಾಸಗಿ ನಿವಾಸ ತೋರಿಸಿ ನಂತರ ನಾನು ಸುದ್ದಿ ವಿಚಾರವಾಗಿ ಮಾತಾಡ್ತೇನೆ. ಈ ಖಾಸಗಿ ನಿವಾಸ ಇದು ಅವರಿಗೆ ತುಂಬಾ ಪ್ರೈವೇಟ್ ಆಗಿ ಇರ್ತಕ್ಕಂಥ ಖಾಸಗಿ ನಿವಾಸ. ಇಲ್ಲಿಗೆ ಬಹುತೇಕ ಅಂದ್ರೆ ಯಾರು ಮಾಧ್ಯಮದಲ್ಲಿ ಅಷ್ಟೇ ಅಲ್ಲ, ತೀರಾ ಅತ್ಯಾಪ್ತರಿಗಷ್ಟೇ ಇಲ್ಲಿ ಇರೋದಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಇಲ್ಲಿ ಬರಲಿಕ್ಕೆ ಇಲ್ಲಿ ಯಾರಿಗೂ ಕೂಡ ಇಲ್ಲಿಗೆ ಅವಕಾಶ ಕೊಡೋದಿಲ್ಲ. ಮತ್ತು ಈ ವಿಳಾಸ ಕೂಡ ತುಂಬ ಖಾಸಗಿಯಾಗಿ ಈ ನಿವಾಸವನ್ನು ಅವರು ತುಂಬ ಖಾಸಗಿಯಾಗಿ ಇಟ್ಕೊಂಡಿದ್ದಂತಕ್ಕಂಥದ್ದು, ಅಂದರೆ ಯಾರಿಗೂ ಕೂಡ ತೋರಿಸ್ತಾ ಇರಲಿಲ್ಲ. ಇದು ಒಂದು ಭಾಗ. ಆದರೆ ಈ ನಿವಾಸಕ್ಕೆ ಇದೀಗ ನಾವು ಕೂಡ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಂಡು ಬಂದಿರತಕ್ಕಂಥದ್ದು. ಇದೆಲ್ಲ ಜೊತೆಗೆ ಈಗಷ್ಟೇ ಸಿಟಿ ರವಿಯವರ ಆರೋಗ್ಯವನ್ನು ತಪಾಸಣೆ ಕೂಡ ಮಾಡಿರ್ತಕ್ಕಂಥದ್ದು. ಶಾಸಕರ ಭವನದ ಆರೋಗ್ಯ ಸಿಬ್ಬಂದಿ ಏನಿದ್ದಾರೆ ಅವರು ಬಂದ್ಬಿಟ್ಟು ಅವರ ತಲೆ